ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅನುಭವ ಮಂಟಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿಸೋದಕ್ಕೆ ಆಗುತ್ತೋ ಇಲ್ವೋ, ಅದಕ್ಕೆ ನಿಮ್ಮ ಡಿ.ಕೆ. ಶಿವಕುಮಾರ್ ಅವರು ಬಿಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಒಂದು, ಯಾಕೆಂದ್ರೆ ಸಿದ್ದರಾಮಯ್ಯನವರು ಬಹಳ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ನನ್ನ ಒಂದು ಪ್ರಾಮಾಣಿಕ ಕಳಕಳಿ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಒಂದು ಗೌರವನ ಕಳಿಬಾರ್ದು. ರಾಜ್ಯದ ಎಲ್ಲಾ ಸಮುದಾಯಗಳ ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿಗಳನ್ನ ಅರ್ತು ಇನ್ನು ಉಳಿದಿರ್ತಕ್ಕಂಥ ಅಧಿಕಾರದ ಅವಧಿಯನ್ನ ಮುಗಿಸ್ಬೇಕು. ಇದು ನನ್ನ ಪ್ರಾಮಾಣಿಕ ಕಳಕಳಿ, ನನ್ನ ಆಗ್ರಹ. ಹೇಳಿ, ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ, ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದ ಬಹಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ, ಉತ್ತರ ಕೊಡ್ತಾರೆ. ಸರ್ಕಾರ ಬಂದಾಗಿನಿಂದ ಎಷ್ಟು ಕೈಗಾರಿಕೆಗಳು ಬಂದಿದಾವೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ತಾವು ಪ್ರಿಯಾಂಕ ಖರ್ಗೆಗೂ ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಕೇಳಿ. ನಮ್ಮ ರಾಜ್ಯದಲ್ಲಿ ಆ ರೀತಿ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿಲ್ಲ. ಇವತ್ತು ಪಾಪ ಎಂ.ಬಿ. ಪಾಟೀಲ್ ಅವರು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು, ಎಲ್ಲವೂ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಆಗಿದೆ, ಸುಮಾರು 8-10 ಲಕ್ಷ ಕೋಟಿ ಬರ್ತದೆ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಆದ್ರೆ ಇವತ್ತಿನ ರಾಜ್ಯದ ವಾತಾವರಣ ನೋಡಿದ್ರೆ ಆ ರೀತಿ ನನಗಂತೂ ಅನ್ನಿಸ್ತಾ ಇಲ್ಲ. ಇರ್ತಕ್ಕಂಥ ಉದ್ಯಮಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿ ಯುವಕರಿಗೆ ಅನುಕೂಲ ಆಗ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರ ರೂಪಿಸ್ತಾ ಇಲ್ಲ. ಉದ್ಯಮಿಗಳನ್ನ ರಾಜ್ಯಕ್ಕೆ ಕರೆತರ್ತಕ್ಕಂಥ ಯಾವುದೇ ಒಂದು ಕ್ರಿಯಾಶೀಲ ಯೋಜನೆಗಳು ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಹಾಗಾಗಿ ಮುಂಚಿತವಾಗಿ ತೀರ್ಮಾನ ಮಾಡಿ ಇವತ್ತು ಯುವಕರಿಗೂ ಕೂಡ ನಾವು ಹಣವನ್ನ ಕೊಡ್ತೇವೆ ಅಂತ ಹೇಳಿ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ಉದ್ಯೋಗ ನೀತಿಗಳು ಇರ್ಬೋದು, ಶಿಕ್ಷಣ ನೀತಿ ಇರ್ಬೋದು. ನೋಡಿ, ಶಿಕ್ಷಣ ನೀತಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಪರಿಸ್ಥಿತಿ ಏನಂದ್ರೆ, ಇವತ್ತು ರಾಜ್ಯದ ನೂತನ ಶಿಕ್ಷಣ ನೀತಿಯನ್ನ ಅನುಷ್ಠಾನ ಮಾಡ್ತೇವೆ, ಅದನ್ನ ತರ್ತೇವೆ ಅಂತ ಹೇಳಿದ್ರು. ನೂತನ ಶಿಕ್ಷಣ ನೀತಿನೂ ಕೂಡ ತರ್ತಾ ಇಲ್ಲ. ನಮ್ಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡ್ತಾ ಉಟ್ಕೊಳ್ತಾರೆ. ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಕೈ ಹಾಕಿರೋದು ಅವ್ರ ನಿಲುವೇ ಸ್ಪಷ್ಟ ಆಗಿಲ್ಲ. ಇನ್ನು ನಮ್ ನಿಲುವು ತಗೊಂಡು ಏನ್ ಮಾಡ್ತೀರಿ? ನಮ್ ನಿಲುವು ಸ್ಪಷ್ಟ ಇದೆ. ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಆಗ್ಬೇಕು, ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಆಗ್ಬೇಕು, ಅದ್ರ ಬದ್ಧತೆ ಭಾರತೀಯ ಜನತಾ ಪಾರ್ಟಿಗಿದೆ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ. ಅವರು ಸ್ಪಷ್ಟತೆ ಕೊಡಲಿ. ಬಂದಿರೋ ವರದಿ ವೈಜ್ಞಾನಿಕವಾಗಿ ಅಂತಿರೋ ಅಥವಾ ವೈಜ್ಞಾನಿಕ ಆಯೋಗದ ನಿಯಮ ಪ್ರಕಾರ 10 ವರ್ಷಕ್ಕೊಮ್ಮೆ ಆಗ್ಬೇಕು. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸರ್ವೆ ಆಗ್ಬೇಕು ಅನ್ನೋದಿದೆ. ಇದೇ ಸಿದ್ದರಾಮಯ್ಯನವರೇ ಅದನ್ನು ಇನಿಷಿಯೇಟ್ ಮಾಡಿದೆ 2013ರಲ್ಲಿ. ಈಗಾಗಲೇ 10 ವರ್ಷ ಕಳೆದಿದೆ. 10 ವರ್ಷಕ್ಕೂ ಈಗ ನೋಡಿ, 10 ವರ್ಷಕ್ಕೊಮ್ಮೆ ಆಗ್ಬೇಕು ಅಂದಾಗ ಈಗ ಯಾಕೆ ಅವಸರ? ಇವತ್ತು ನಿನ್ನೆ ನನ್ನ ಪತ್ರಿಕೆ ನೋಡ್ತಿದ್ದೆ, ಜೈನ್ ಸಮುದಾಯದ ಗುರುಗಳು ಇವತ್ತು ಈ ರೀತಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಡಿಗ ಸಮುದಾಯದವರು ಕೂಡ ಇವತ್ತು ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಮಡಿವಾಳ ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಬೇರೆ ಬೇರೆ ಹಿಂದುಳಿದ ಸಮುದಾಯಗಳ ಇವತ್ತು ಮುಖಂಡರು ಮಾತನಾಡ್ತಿದ್ದಾರೆ. ಕೋಳಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ನ್ಯಾಯ ಕೂಡ ಕೊಟ್ಟಿದ್ದಾರೆ ಆಗ ರಾಜ್ಯದ ಮುಖ್ಯಮಂತ್ರಿಗಳು. ಹಾಗಾಗಿ ಗೊಂದಲದಿಂದನೇ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋದಕ್ಕಾಗಿಲ್ಲ ಅವ್ರಿಗೆ. ಫಸ್ಟ್ ಯಾರು ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿ ಸರ್ವೆ ಮಾಡ್ತಿದ್ರು, ಅವ್ರು ಯಾಕೆ ಅನುಷ್ಠಾನ ಮಾಡಿಲ್ಲ ಉತ್ತರ ಕೊಡ್ಲಿ. ಅವ್ರು ಉತ್ತರ ಕೊಟ್ಟು ನಾವ್ಯಾಕೆ ರದ್ದು ಮಾಡಿಲ್ಲ ಅಂತ ಹೇಳ್ತೇವೆ. ಥ್ಯಾಂಕ್ ಯು, ಧನ್ಯವಾದ.